ನೋಡೋಣ ಹೆಂಗಿದೆ ರೀಚ್ ಆಗಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ನೀರೆಲ್ಲ ಹೆಂಗಿದೆ, ಸೊ ಎಷ್ಟು ಚೆನ್ನಾಗಿದೆ ಜಾಗ ಅಂತ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಆದಮೇಲೆ ಹೆಸರು ಸಮೇತ ಹೇಳ್ತೀನಿ. ಹೋಗೋಣ ಬನ್ನಿ, ನೋಡೋಣ ಹೆಂಗಿದೆ ಏನಿಲ್ಲ ಅಂತ. ಸೊ ಆ್ಯಕ್ಚುಲಿ ಅದು ಡ್ಯಾಮ್ ಅದು, ಸೊ ಹೆಸರು ನಾನು ಈಗ ಹೇಳಲ್ಲ. ಹೋಗೋಣ ಬನ್ನಿ, ನೋಡೋಣ ಹೆಂಗಿದೆ ಏನು ಅಂತ. ಸೊ ಫೈನಲಿ ಒಂದೊಳ್ಳೆ ಪ್ಲೇಸಿಗೆ ಹೋಗ್ತಿದ್ದೀವಿ. ಇನ್ನೂ 500 ಮೀಟರ್ ಇದೆ. ಹೋಗೋ ದಾರಿಯಲ್ಲಿ ಸೂಪರಾಗಿರೋ ಒಂದು ಒಳ್ಳೆ ವ್ಯೂಸ್ ನೋಡ್ಬೋದು ನೀವು. ಸೊ ತುಂಬ ಫಾರ್ಮಿಂಗ್ ಮಾಡ್ತಿದ್ರು, ಈ ರೇಷ್ಮೆ ಹುಳ ಫಾರ್ಮಿಂಗ್ ಮಾಡ್ತಿದ್ರು. ಸೊ ಹೋಗೋ ದಾರಿಯಲ್ಲಿ ಈ ಥರ ಒಂದು ಕಟ್ಟೆ ಬರುತ್ತೆ. ಸೊ ಇದು ಕೆಳಗಡೆ ನೀರು ಹೋಗ್ತಿದೆ. ಸೊ ನೀರು ಜಾಸ್ತಿ ಇತ್ತು, ಬಟ್ ಈಗ ಕಡಿಮೆ ಆಗಿದೆ ಅಂತೆ. ಸೊ ಹೋಗಿದೆ, ಸುಮಾರು ಮೀನುಗಳು ಬೇರೆ ಇದೆ ಇಲ್ಲಿ. ಸೊ ಅದಕ್ಕೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಹೋಗೋಣ ಅಂತ, ಅದು ನಿಮಗೂ ತೋರಿಸೋಣ ಅಂತ. ಸೊ ಅದು ನಿಮಗೂ ತೋರಿಸೋಣ, ನಾನು ಮಾತ್ರ ನೋಡಿ ಎಂಜಾಯ್ ಮಾಡಿದ್ರೆ ಚೆನ್ನಾಗಿರಲ್ವಲ್ಲ, ಯಾಕಂದರೆ ನಾನು ಬಂದಿರೋದೇ ನಿಮಗೆ ತೋರ್ಸೋಕ್ಕಂತಾನೆ. ಅದಕ್ಕೆ ನಿಮಗೂ ತೋರಿಸೋಣ ಅಂತ. ಸೊ ಚೆನ್ನಾಗಿದೆ, ಬರೋ ದಾರಿಯಲ್ಲಿ ಒಂದು ಒಳ್ಳೆ ಥರ ಪೀಸ್ಫುಲ್ಲಾಗಿ ರಿಲ್ಯಾಕ್ಸೇಷನ್ ಆಗಿ ಬರ್ಬೋದು. ಅಷ್ಟೊಂದು ಚೆನ್ನಾಗಿದೆ, ಏನು ಸೌಂಡ್ ಏನಿಲ್ಲ, ಏನು ಗಡಿಬಿಡಿ ಇಲ್ಲ, ಜನ ಅಷ್ಟು ಪ್ರೀತಿಯಾಗಿ ಮಾತಾಡಿಸ್ತಾರೆ. ಸೊ ಬರೋ ದಾರಿಯಲ್ಲಿ ಒಳ್ಳೆ ಫಾರ್ಮಿಂಗ್ ನಡೀತಿದೆ. ಸೊ ತುಂಬ ಗದ್ದೆಗಳಿದೆ. ಸೊ ತುಂಬ ಚೆನ್ನಾಗಿದೆ. ಸೊ ಎಲ್ಲ ನಮ್ಮನ್ನೇ ನೋಡ್ಕೊಂಡು ಹೋಗ್ತಿದ್ದಾರೆ. ಸೊ ನೋಡೋಣ, ಈಗ ಇದು ಚೆನ್ನಾಗಿದೆ. ಸೊ ಇನ್ನೂ ಸ್ವಲ್ಪ 500 ಮೀಟರ್ ಇದೆ, ನೋಡೋಣ. ಇದು ಇಷ್ಟೊಂದು ಸಕ್ಕತ್ತಾಗಿ ಒಂದು ಒಳ್ಳೆ ಫೀಲ್ ಕೊಟ್ಟಿದೆ. ಡ್ಯಾಮ್ ಇನ್ನು ಯಾವ ರೇಂಜಿಗೆ ಫೀಲ್ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಸೊ 500 ಮೀಟರು ಎಲ್ಲ ಇಲ್ಲ ಬ್ರೋ, ಸೊ ಜಸ್ಟ್ ಒಂದು 300 ಮೀಟರ್ ಅಷ್ಟೇ. ಸೊ ಬಂದುಬಿಟ್ರಿ, ನೋಡ್ತಿದ್ದೀರಾ ಅಲ್ಲ ವ್ಯೂ ಹೆಂಗಿದೆ ಅಂತ. ಚೆನ್ನಾಗಿದೆ. ನಾನು ಫಸ್ಟ್ ರೋಡ್ ನೋಡ್ಕೊಂಡು ಓಡಿಸ್ಬೇಕು. ಜಾಗಕ್ಕೆ ರೀಚ್ ಆಗಾಯಿತು. ರೀಚ್ ಆಗಾಯಿತು. ಸೊ ಇದು ಹೆಸರು ಮಾರಲ್ವಾಡಿ ಡ್ಯಾಮ್. ಎಸ್, ಫೈನಲ್ ಹೆಸರು ಹೇಳ್ಬಿಟ್ಟೆ, ಮಾರಲ್ವಾಡಿ ಡ್ಯಾಮ್. ಸೊ ಅಷ್ಟೊಂದೇನು ಕ್ರೌಡ್ ಏನಿಲ್ಲ. ಸೊ ಬನ್ನಿ, ಈ ಕಡೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ನೋಡೋಣ. ಅಲ್ಲಿಂದ ಹೋಗ್ಬಿಟ್ಟು ಮಿಕ್ಕಿದ ವಿಷಯಗಳು ಹೇಳ್ತೀನಿ ಬನ್ನಿ. ಇದೊಂದು ವ್ಯೂ ಪಾಯಿಂಟು, ಚೆನ್ನಾಗಿದೆ, ಸೇಫು, ಗಟ್ಟಿ ಇದೆ, ಆರಾಮಾಗಿ ನೀವು ಬರ್ಬೋದು. ಸೊ ಫ್ಯಾಮ್ಲಿನೂ ಬರ್ಬೋದು, ಒಳ್ಳೆ ಸೇಫ್ ಪ್ಲೇಸೇ, ಜಾಸ್ತಿ ಏನು ರಿಸ್ಕ್ ಏನಿಲ್ಲ, ಸೇಫ್ ಪ್ಲೇಸೇ. ಬಟ್ ಬರಬೇಕಾದ್ರೆ ಫಾರೆಸ್ಟ್ ಬರುತ್ತೆ. ಸೊ ಆದಷ್ಟು ಗಮನದಿಂದ ಗಾಡಿ ಓಡಿಸ್ಕೊಂಡು ಬನ್ನಿ. ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ, ಗೌರ್ಮೆಂಟ್ ರೂಲ್ಸ್ ಹಾಕಿರ್ತಾರೆ, ಗಾಡಿ ನಿಲ್ಲಿಸಬಾರ್ದು, ಪ್ಲಾಸ್ಟಿಕ್ ಹಾಕಬಾರ್ದು ಅಂತ. ಸೊ ದಯವಿಟ್ಟು ಅದನ್ನ ಫಾಲೋ ಮಾಡ್ಕೊಳ್ಳಿ. ಸೊ ಇದು ಒಳ್ಳೆ ವ್ಯೂ ಪಾಯಿಂಟು, ಸ್ಟ್ರಾಂಗ್ ಇದೆ. ಒಳ್ಳೆ ವ್ಯೂ ಪಾಯಿಂಟು, ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿದೆ ಪ್ರಕೃತಿ. ಸೊ ಸೂಪರಾಗಿದೆ ಪ್ರಕೃತಿ, ಮಾತ್ರ ಆಸಮ್ ಅಂತ ಹೇಳ್ಬೋದು. ಸೊ ದೇವರು ಏನು ಅಂದ್ಕೊಂಡು ಸೃಷ್ಟಿ ಮಾಡಿದ್ರೂ ಗೊತ್ತಿಲ್ಲ, ಬಟ್ ಇಷ್ಟು ಸೂಪರಾಗಿದೆ. ಸೊ ಸಖತ್ತಾಗಿದೆ. ನಾನು ಹಿಂದೆ ನೋಡ್ತಿದ್ದೀರಾ ಎಷ್ಟು ದೊಡ್ಡ ಡ್ಯಾಮ್ ಇದು. ಆ ಕಡೆನೂ ವಾಟ್ರು ಡ್ಯಾಮ್ ಹೋಗ್ತಿದೆ, ಬಟ್ ಅಲ್ಲಿ ಸ್ಟಾಪ್ ಆಗಿದೆ. ಆ ಕಡೆನೂ ಹೋಗ್ಬೋದು, ಬಟ್ ಇಳಿಬೋದು. ನಾವು ಆ ಕಡೆ ಹೋಗ್ಬೇಕಾದ್ರೆ ತೋರಿಸ್ತೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿಗೆ ಇಳಿಯೋಕ್ಕಾಗಲ್ಲ, ಎಲ್ಲೂ ಇಳಿಯೋಕ್ಕಾಗಲ್ಲ. ಸೊ ಇಷ್ಟೇ ಈ ಜಾಗ ಇದು. ಸೊ ನೀವು ನೋಡಬೇಕಂದ್ರೆ ಇಷ್ಟೇ, ಇಲ್ಲಿಂದನೇ ಎಂಜಾಯ್ ಮಾಡ್ಬೋದು. ಬಟ್ ಇಳಿಬೇಕಂದ್ರೆ ನಾನು ಆ ಕಡೆನೇ ಹೋಗಬೇಕು, ನಾನು ತೋರಿಸ್ತೀನಿ ಅದು ಆಮೇಲೆ. ಸೊ ಈ ಜಾಗದ ಹೆಸರು ಮಾರಲ್ವಾಡಿ ಡ್ಯಾಮ್. ಎಸ್, ಸೊ ಹಾಗೇನು ಹೇಳ್ತಿದ್ದೀನಿ. ಸೊ ಬರಬೇಕಾದ್ರೆ ಒಳ್ಳೆ ಸೂಪರ್ ಪ್ಲೇಸು, ಯಾಕೆಂದರೆ ಒಳ್ಳೆ ಫಾರೆಸ್ಟ್ ಏರಿಯಾ. ಈ ಬೈಕರ್ಸ್ಗೆಲ್ಲ ಒಳ್ಳೆ ಮಜಾ ಕೊಡುತ್ತೆ, ಫ್ಯಾಮ್ಲಿಗೂ ಮಕ್ಕಳಿಗೂ ಒಳ್ಳೆ ಮಜಾ ಕೊಡುತ್ತೆ. ಸೊ ದಯವಿಟ್ಟು ಬರಬೇಕಾದ್ರೆ
ಬೋರ್ಡೆಲ್ಲ ಹಾಕಿರ್ತಾರೆ, ಗೌರ್ಮೆಂಟ್ ಸ್ವಲ್ಪ ರೂಲ್ಸ್ ಎಲ್ಲ ಹಾಕಿರ್ತಾರೆ. ದಯವಿಟ್ಟು ಆ ರೂಲ್ಸ್ನ ಫಾಲೋ ಮಾಡಿ. ಯಾಕಂದರೆ ಗಾಡಿಯಲ್ಲಿ ನಿಲ್ಲಿಸ್ಬಾರ್ದು, ಪ್ಲಾಸ್ಟಿಕ್ ಹಾಕಬಾರ್ದು, ಹಾರ್ನ್ ಹೊಡಿಬಾರ್ದು, ಸ್ಪೀಡಾಗಿ ಹೋಗ್ಬಾರ್ದು, ಸುಮಾರು ರೂಲ್ಸ್ಗಳು ಹಾಕಿರ್ತಾರೆ. ಯಾಕಂದರೆ ಫಾರೆಸ್ಟ್ ಅದು. ಸೊ ಅದರಿಂದ ದಯವಿಟ್ಟು ರೂಲ್ಸ್ನ ಫಾಲೋ ಮಾಡಿ. ಸೊ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಸೊ ನೀವು ಬರೋಂಗಿದ್ರೆ 9-10 ಗಂಟೆ ಒಳಗಡೆ ಬರ್ಬೋದು. ಯಾಕಂದರೆ ಇವಾಗ ನಾವು ಬರಬೇಕಾದ್ರೆ ಅಷ್ಟೊಂದೇನು ಬಿಸಿಲಿದ್ದಿಲ್ಲ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಒಂದು ವಾರದಿಂದ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಬರಬೇಕಾದ್ರೆ ನಮಗೇನು ಅಷ್ಟೊಂದೇನು ಕಷ್ಟ ಅನಿಸಿಲ್ಲ. ಸೊ ನೀವು ಬರಬೇಕಾದ್ರೆ ಆರಾಮಾಗಿ ರಿಲ್ಯಾಕ್ಸೇಷನಿಂದ ಬಿಡ್ಬೋದು. ಹಾಫ್ ಡೇ ಟ್ರಿಪ್ ಅಷ್ಟೇ, ತುಂಬ ಏನಿಲ್ಲ. ಸೊ ಕರೆಕ್ಟಾಗಿ 25 ಕಿಲೋಮೀಟ್ರ್ ಮಾತ್ರ ನಿಮ್ಗೆ ಒಂಥರ ಗಡಿಬಿಡಿ, ಯಾಕೆ ಟ್ರಾಫಿಕ್ ಅವೆಲ್ಲ ಇರುತ್ತೆ. ಮಿಕ್ಕಿದ 30 ಕಿಲೋಮೀಟ್ರು ನಿಮಗೆ ಸೂಪರಾಗಿರುತ್ತೆ ಪ್ಲೇಸು. 35 ಕಿಲೋಮೀಟ್ರ್ ಸೂಪರಾಗಿರುತ್ತೆ. ಫುಲ್ ಫಾರೆಸ್ಟು ಮತ್ತು ಫಾರ್ಮಿಂಗ್ ಮಾಡ್ತಿರ್ತಾರೆ. ಫುಲ್ ವಿಲೇಜ್ ಅದು. ನಿಮಗೆ ಏನು ಕಷ್ಟನೇ ಅನಿಸಲ್ಲ, ಆರಾಮಾಗಿ ಬರ್ಬೋದು. ಒಂದೊಳ್ಳೆ ಸಾಂಗ್ ಕೇಳ್ಕೊಂಡು ಫ್ಯಾಮಿಲಿ ಜೊತೆ ಆಗಲಿ, ಫ್ರೆಂಡ್ಸ್ ಜೊತೆ ಆಗಲಿ ಒಂದು ಫೋಟೋಶೂಟು ಸಕ್ಕತ್ತಾಗಿ ಮಾಡ್ಬೋದು ಇಲ್ಲಿ. ಯಾಕೆಂದರೆ ಫೋಟೋಶೂಟ್ ಪ್ಲೇಸೇ ಇದು. ಯಾಕಂದರೆ ನೀವು ನೋಡ್ತಿದ್ದೀರಾ ಎಷ್ಟು ಸಕ್ಕತ್ತಾಗಿದೆ. ಸೊ ನಾನು ಹೋಗೋ ಒಂದೊಂದು ಜಾಗದಲ್ಲೂ ಹೇಳ್ತಾ ಇರ್ತೀನಿ. ಅದು ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ, ಏನೋ ವೀಡಿಯೋಗೋಸ್ಕರ ನಾನು ಹೇಳ್ತಿಲ್ಲ. ಸೂಪರಾಗಿದೆ. ದಯವಿಟ್ಟು ನೀವು ಬಂದು ಆ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಂಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನೋಡೋಣ, ಆ ಕಡೆ ಇಳಿಬೋದು ಅಂತ ಹೇಳ್ತಿದ್ದಾರೆ, ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್. ಸೊ ಬಟ್ ನಾನು ಆ ಕಡೆ ಹೋಗ್ಬಿಟ್ಟು ನಾನು ನೋಡ್ತೀನಿ. ಇಳಿಯೋಕ್ಕಾದರೆ 100% ನಾನು ನಿಮ್ಗೆ ಹೇಳ್ತೀನಿ. ದಯವಿಟ್ಟು ನೀವು ಇಳಿದು ಆರಾಮಾಗಿ ನೀರಲ್ಲೆಲ್ಲ ಆಟ ಆಡ್ಬಿಟ್ಟು ಹೋಗ್ಬೋದು. ಮೀನುಗಳಿದೆ, ರಿಲ್ಯಾಕ್ಸೇಷನ್ ಮಾಡ್ಬೋದು ಗುರು. ಒಂದು ಹಾಫ್ ಡೇ ಟ್ರಿಪ್ ಇದು. ಫ್ಯಾಮಿಲಿ ಎಲ್ಲ ಬರ್ತಿದ್ದಾರೆ. ಸೊ ಹಸ್ಬೆಂಡ್, ವೈಫು, ಮಕ್ಕಳು ಎಲ್ಲ ಸುಮಾರು ಜನ ಬರ್ತಿದ್ದಾರೆ. ಸೊ ಒಂದು ಹಾಫ್ ಡೇ ಟ್ರಿಪ್ ಅಷ್ಟೇ, ದೊಡ್ಡದೇ ಏನು ಒನ್ ಡೇ ಟ್ರಿಪ್ ಏನಿಲ್ಲ. 10 ಗಂಟೆಗೆಲ್ಲ ಬಂದರೆ ನೀವು ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಸೊ ನೋಡೋಣ ಆ ಕಡೆ ಹೋದ್ಮೇಲೆ ಹೆಂಗೆ ಅಂತ ಏನಿದೆ ಅಂತ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಫೈನಲಿ ಮುಗೀತು ಟ್ರಿಪ್ ಅದು. ಸೊ ಆ ಡ್ಯಾಮಲ್ಲಿ ಆ ಕಡೆ ಈ ಕಡೆ ಇಳಿಯೋಕ್ಕಾಗಿಲ್ಲ. ಯಾಕಂದರೆ ಸ್ವಲ್ಪ ರೂಲ್ಸ್ ಎಲ್ಲ ತುಂಬ ಸ್ಟ್ರಾಂಗಾಗಿ ಮಾಡಿದ್ರಿಂದ ಇಳಿಯೋಕ್ಕಾಗ್ತಾಯಿದ್ದಿಲ್ಲ. ಸೊ ನೀವು ಇನ್ನೂ ಕಾಲಿನಲ್ಲಿ ಆಟ ಆಡಬೇಕು, ಮಕ್ಕಳ ಜೊತೆ ಆಟ ಆಡಬೇಕು, ಸ್ವಲ್ಪ ನೀರಲ್ಲಿ ಆಟ ಆಡಬೇಕಂದ್ರೆ ರಿಟರ್ನ್ ಬರಬೇಕಾದ್ರೆ ಅದು ಫಾರೆಸ್ಟ್ ಆದಮೇಲೆ ಒಂದು ಸ್ವಲ್ಪ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಚಿಕ್ಕ ಡೌನ್ ಥರ ಹೋಗುತ್ತೆ. ಇಲ್ಲೆಲ್ಲ ಗಾಡಿ ಎಲ್ಲ ತೊಳಿತಾ ಇರ್ತಾರೆ. ಸೊ ಮಕ್ಕಳೆಲ್ಲ ಆಟ ಆಡ್ತಿದ್ರು, ಆ ಕಡೆಲ್ಲ ಫ್ಯಾಮಿಲಿ ಆಟ ಆಡ್ತಿದ್ದಾರೆ. ಸೊ ನೀವು ಆರಾಮಾಗಿ ಬಂದು ಗಾಡಿ ತೊಳ್ಕೊಂಡು ಇಲ್ಲ ಮಕ್ಕಳ ಜೊತೆ ಆಟ ಆಡ್ಕೊಂಡು ಆರಾಮಾಗಿರ್ಬೋದು. ಚೆನ್ನಾಗಿದೆ, ಒಂಥರ ರಿಲ್ಯಾಕ್ಸೇಷನ್. ನೀರಲ್ಲಿ ನೆನೀಬೇಕು ಅಂತ ಇದ್ದರೆ ಮಾತ್ರ ಇದು ಮಾಡಿ. ಇಲ್ಲ ಒಳ್ಳೆ ಪಿಕ್ನಿಕ್ ಪ್ಲೇಸ್ ನೋಡಬೇಕು, ಜಸ್ಟ್ ಫೋಟೋ ಹಿಡಿಬೇಕು ಅಂತ ಇದ್ದರೆ ಮಾತ್ರ ಅಲ್ಲಿ ಮಾತ್ರ ಡ್ಯಾಮಲ್ಲಿ ಮಾತ್ರ ಫೋಟೋ ಹಿಡ್ಕೊಂಬರ್ಬೋದು. ಬಟ್ ಓವರಾಲ್ ಸೊ ಈ ಟ್ರಿಪ್ಪು ಸೂಪರಾಗಿ ಮುಗೀತು. ಲೊಕೇಶನ್ ಸೂಪರಾಗಿತ್ತು. ಬಂದಿದ್ದಾರೆ ಎಲ್ಲ ಸೂಪರಾಗಿತ್ತು. ಪತ್ರ ಬಾ. ಸೊ ಬಂದಿದ್ದಾರೆ ಎಲ್ಲ ಸೂಪರಾಗಿತ್ತು. ನೀವು ನೋಡ್ತಿದ್ದೀರಾ, ಈ ನೀರು ಸಕ್ಕತ್ತಾಗಿ ಅಲ್ಲೇ ಕನೆಕ್ಟ್ ಆಗ್ತಿದೆ. ಇದು ಚೆನ್ನಾಗಿದೆ, ಆರಾಮಾಗಿದೆ. ಸೊ ಫೈನಲಿ ಒಂದು ನಿಮಿಷ, ಮುಖ್ಯವಾದ ಸಮಯ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಹಾಕಿ, ಕಮೆಂಟ್ ಹಾಕಿ. ಸೊ ನೀವು ಯಾರಾದರೂ ಈ ಪ್ಲೇಸಿಗೆ ವಿಸಿಟ್ ಆದಮೇಲೆ ನಾನು ತೋರಿಸಿ ವಿಸಿಟ್ ಆದಮೇಲೆ ಯಾರಾದಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಸೊ ಫೈನಲಿ ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ತಿಂಗಳಲ್ಲಿ. ಇನ್ನು 2 ವಾರ ಬರೋಕ್ಕಾಗಲ್ಲ, ಯಾಕಂದ್ರೆ ಸ್ವಲ್ಪ ಕೆಲಸಗಳಿದೆ, ಅದರಿಂದ ಬರೋಕ್ಕಾಗಲ್ಲ. ಇನ್ನೊಂದು ನನ್ನ ಈವೆಂಟ್ ವೀಡಿಯೋ ಬರುತ್ತೆ, ಫೋಟೋಗ್ರಫಿ ಈವೆಂಟ್ ವೀಡಿಯೋ ಬರುತ್ತೆ. ಸೊ ಆ ವಿಡಿಯೋ ನೋಡಿ. ಸೊ ಇನ್ಮೇಲೆ ಅಷ್ಟೇ ಮುಗೀತು. ಸೊ ನೀವು ಆರಾಮಾಗಿರಿ, ನಿಮ್ಮ ಜೊತೆಗಿರೋನೋ ಚೆನ್ನಾಗಿ ಇಟ್ಕೊಳ್ಳಿ. ಸೊ ನೀವು ಚೆನ್ನಾಗಿರಿ, ನಿಮ್ಮ ಜೊತೆಗಿರೋನೋ ಚೆನ್ನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಸಿ ಯು, ಬಾಯ್, ಥ್ಯಾಂಕ್ ಯು. ಬೆಂಗಳೂರು. ಹಾಂ, ಕಲ್ಮೇಲೆ ಮಾಡ್ಬೋದಿಲ್ಲ. ಚೆಲ್ಬೇಡ, ಅದೇ ಈಚೆಗೆ ಚೆಲ್ಬೇಡ ಅಲ್ಲೇ.